ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಉದ್ಯಮಿಯ ಮೇಲೆ ಏರ್ ಗನ್ನಿಂದ ಫೈರಿಂಗ್ ಪ್ರಕರಣ ಆರೋಪಿಯನ್ನ ಬಂಧಿಸಿದ್ದಾರೆ ಬಸವನಗುಡಿ ಪೊಲೀಸರು. ಆರೋಪಿ ಅಫ್ಜಲ್ನನ್ನ ಬಂಧಿಸಿರುವಂತದ್ದು ಪೊಲೀಸರು. ಶೂಟಿಂಗ್ ಪ್ರಾಕ್ಟೀಸ್ ವೇಳೆ ಗನ್ನಿಂದ ಅಫ್ಜಲ್ ಶೂಟ್ ಮಾಡಲಾಗಿತ್ತು. ಫ್ಲಾಟ್ನ ಕಿಟಕಿ ಬಳಿ ಟಾರ್ಗೆಟ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದಂತೆ. ಈ ವೇಳೆ ಗುರಿ ತಪ್ಪಿ ರಾಜಗೋಪಾಲ್ಗೆ ಬಿದ್ದಿತ್ತು ಈ ಗುಂಡು. ವಾಕಿಂಗ್ ಮಾಡ್ತಾ ಇದ್ದ ರಾಜಗೋಪಾಲ್ಗೆ ತಗಲಿತ್ತು ಗುಂಡು. ಈ ಪ್ರಕರಣದಲ್ಲಿ ಮೊದಲಿಗೆ ಅನುಮಾನ ಇತ್ತು, ಯಾರು ಶೂಟ್ ಮಾಡಿದ್ದು, ಯಾತಕ್ಕಾಗಿ ಶೂಟ್ ಮಾಡಿದ್ರು, ಟಾರ್ಗೆಟ್ ಮಾಡ್ಕೊಂಡಿದ್ರ, ಬೇಕು ಅಂತಾನೆ ಮಾಡಿದ್ದ ಅಂತ. ತನಿಖಾ ಸಂದರ್ಭದಲ್ಲಿ ಗೊತ್ತಾಗಿರೋ ವಿಚಾರ ಏನು ಅಂತಂದ್ರೆ, ಇದೇನೋ ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ದಂತ ಸಂದರ್ಭದಲ್ಲಿ ಅಚಾನಕ್ಕಾಗಿ ಬಿದ್ದಿರೋದು ಅಂತ. ಬಟ್ ಸಹಜವಾಗಿ ಅನುಮಾನಗಳು ಹುಟ್ಕೊಳ್ಳುತ್ತೆ ಅಲ್ವಾ. ಪ್ರಾಕ್ಟೀಸ್ನ ಯಾರು ಇವ್ರಿಗೆ ಮನೇಲಿ ಮಾಡಕ್ ಹೇಳಿದ್ರು? ಸಾರ್ವಜನಿಕ ಪ್ರದೇಶದಲ್ಲಿ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾದ್ರು ಯಾರು? ಈ ತರದೆಲ್ಲ ವರ್ತನೆಯನ್ನ ಮಾಡ್ತಾರ? ಬೇಕಾಬಿಟ್ಟು ಎಲ್ಲರೂ ಅವ್ರವ್ರ ಮನೆಯಿಂದ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಹಾಗಾದ್ರೆ ಕತೆಗೇನು? ಪ್ರಶ್ನೆಗಳಿದ್ದೇ ಇರತ್ತೆ. ಸೊ ಇದೆಲ್ಲದರ ನಡುವೆ ತನಿಖೆ ನಡೀತಾ ಇದೆ. ತನಿಖಾ ಸಂದರ್ಭದಲ್ಲಿ ಇನ್ನು ಏನೆಲ್ಲ ವಿಚಾರ ಗೊತ್ತಾಗಿದೆ ಅನ್ನೋದು ಮುಖ್ಯವಾಗತ್ತೆ. ನೋಡಿ, ಇದು ಗುರಿ ತಪ್ಪಿದ ಗುಂಡು ಅಂತ ಹೇಳ್ತಾ ಇದ್ದಾರೆ. ಗುರಿ ತಪ್ಪಿ ರಾಜಗೋಪಾಲ್ಗೆ ಬಿದ್ದಿದ್ದ ಗುಂಡು ಅಂತ. ಮೊದಲಿಗೆ ರಾಜಗೋಪಾಲ್ ಅವ್ರಿಗೂ ಕೂಡ ಗುಂಡು ಎಲ್ಲಿಂದ ಬಿತ್ತು, ಯಾತಕ್ಕಾಗಿ ಬಿತ್ತು, ಏನು ಎತ್ತ ಯಾವುದು ಮಾಹಿತಿ ಇಲ್ಲ. ಬ್ಲ್ಯಾಂಕ್ ಆಗ್ಬಿಟ್ಟಿದ್ರು ಅವರು. ಅವರಿಗೆ ಪೊಲೀಸರು ಪ್ರಶ್ನೆಗಳನ್ನ ಕೇಳಿದ್ರು, ನಿಮಗೆ ಯಾರಾದರೂ ಜಗಳ ಮಾಡಿದ್ರಾ, ಯಾವ್ದಾದ್ರು ಎಚ್ಚರಿಕೆ ಕರೆಗಳು ಬಂದಿತ್ತಾ, ವಾರ್ನ್ ಮಾಡಿದ್ರಾ, ಇತ್ತೀಚೆಗೆ ಯಾರ್ಯಾರ ಜೊತೆ ಕಿರಿಕ್ ಮಾಡ್ಕೊಂಡಿದ್ರಾ, ಯಾರ್ಯಾರ ಮೇಲೆ ಅನುಮಾನ ಇದೆಯಾ, ಯಾರ್ಯಾರ ಜೊತೆಗೆ ದ್ವೇಷ ಇತ್ತಾ ಅಂತ. ಅವ್ರಿಗೆ ಯಾವುದ್ರ ಬಗ್ಗೆಯೂ ಮಾಹಿತಿ ಇಲ್ಲ. ಗಾಯಾಳು ವಿಚಾರಣೆ ವೇಳೆ ಒಂದು ಸ್ವಲ್ಪವೂ ಸುಳಿವು ಸಿಕ್ಕಿಲ್ಲ ಪೊಲೀಸರಿಗೆ. ರಾಜಗೋಪಾಲ್ಗೆ ಯಾವುದೇ ಬೆದರಿಕೆ ಕರೆನೂ ಬಂದಿಲ್ಲ. ಕೊನೆಗೆ ಪೊಲೀಸರು ಏನ್ ಮಾಡ್ತಾರೆ, ಸ್ಥಳದಲ್ಲೇನೆ ಎಲ್ಲಿಂದ ಗುಂಡು ಬಂದಿರಬಹುದು ಅಂತ ಪರಿಶೀಲನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ರಾಜಗೋಪಾಲ್ ಅವ್ರಿಗೆ ಗುಂಡು ಬಿದ್ದಿತ್ತಲ್ಲ, ಅಲ್ಲಿ ನಿಂತ್ಕೊಂಡು ಎಲ್ಲಿಂದ ಬಂದಿರ್ಬೋದು ಈ ಗುಂಡು ಅಂತ ಆಂಗಲ್ಸ್ಗಳನ್ನು ಚೆಕ್ ಮಾಡೋಕೆ ಶುರು ಮಾಡಿದ್ದಾರೆ. ಈ ಪರಿಶೀಲನೆಯ ವೇಳೆ ಕೆಲ ಫ್ಲಾಟ್ಗಳನ್ನು ಚೆಕ್ ಮಾಡೋದಕ್ಕೆ ಅಂತ ಮುಂದಾಗಿದ್ದಾರೆ. ಪರಿಶೀಲನೆ ಮಾಡಬೇಕು ಅಂತ, ಇಲ್ಲಿಂದ ಗುಂಡು ಬಂದಿರ್ಬೋದು, ಇಲ್ಲಿಂದ ಗುಂಡು ಬಂದಿರ್ಬೋದು ಅಂತ. ಈ ಫ್ಲಾಟ್ನ ಪರಿಶೀಲನೆ ವೇಳೆನೆ ಅಫ್ಜಲ್ ಫ್ಲಾಟ್ನಿಂದ ಫೈರ್ ಆಗಿರೋದು ಗೊತ್ತಾಗತ್ತೆ. ಆ ನಂತರ ಈ ಅಫ್ಜಲ್ ಯಾರು, ಏನು ಕತೆ ಏನು ಅಂತ ತನಿಖೆಯನ್ನು ಮಾಡಿದ್ದಾರೆ. ಆ ಗೊತ್ತಾಗಿರೋ ಮಾಹಿತಿ, ಈತ ಕಾನೂನು ವಿದ್ಯಾರ್ಥಿ. ಕಾನೂನು ವಿದ್ಯಾರ್ಥಿಯಾಗಿ ಕಾನೂನಿನ ಬಗ್ಗೆನೇ ಈತನಿಗೆ ಗೊತ್ತಿಲ್ಲ ಅಂತಂದ್ರೆ ಹೇಗೆ? ಕಾನೂನಿನ ವಿದ್ಯಾರ್ಥಿಯಾಗಿ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ತಪ್ಪು ಅನ್ನೋದು ಗೊತ್ತಾಗಬೇಕಾಗಿತ್ತು. ಆದರೆ ಈ ಆರೋಪಿ ಗೊತ್ತಿಲ್ಲ. ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ತನಿಖೆಯನ್ನು ನಡೆಸಲಾಗ್ತಾ ಇದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಒಂದು ಕಡೆಯಲ್ಲಿ ರಾಜಗೋಪಾಲ್ ಅವರಿಗೆ ಫೈರಿಂಗ್ ಆಗಿದ್ದು ಪಾಪ ಅವ್ರಿಗೇನು ಗೊತ್ತೇ ಇಲ್ಲ. ಇನ್ನೊಂದು ಕಡೆಯಲ್ಲಿ ಆರೋಪಿ ಅಫ್ಜಲ್, ಈತ ಬೇಕು ಅಂತ ಮಾಡಿದ್ದಲ್ಲ ಅಂತಂದ್ರೂ ಆತ ಮಾಡಿದ ತಪ್ಪೇನೆ. ಹಾಗೆ ಅವಕಾಶವೇ ಇಲ್ಲ. ನಾವು ಪ್ರಾಕ್ಟೀಸ್ ಮಾಡ್ಕೊಳ್ತೀವಿ ಅಂತ ಎಲ್ಲ ಅವ್ರವ್ರ ಮನೆ ಮೇಲೆ ಹೋಗಿ ನಿಂತು ಗನ್ ಇಟ್ಕೊಬಿಟ್ರೆ ಆಗ್ಬಿಡತ್ತಾ? ಅದು ಏರ್ ಗನ್ನೋ ಇನ್ನೊಂದೋ ಮತ್ತೊಂದು ಎಲ್ಲ ಮೇಲ್ಗಡೆ ಹೋಗ್ಬಿಟ್ಟು ನಿಂತ್ಕೊಬಿಟ್ರೆ, ಅಥವಾ ಕಿಟಕಿಲಿ ನಿಂತ್ಕೊಬಿಟ್ರೆ, ಇನ್ನೊಬ್ಬ ಯಾರೋ ಬಿಲ್ಲು ಬಾಣ ಪ್ರಾಕ್ಟೀಸ್ ಮಾಡ್ತೀನಿ ಅಂತಾನೆ, ಇನ್ನೊಬ್ಬ ಯಾರೋ ಜಾವ್ಲಿನ್ ಪ್ರಾಕ್ಟೀಸ್ ಮಾಡ್ತೀನಿ ಅಂತಾನೆ. ಜನರಿಗೆ ಓಡಾಡೋದಕ್ಕೆ ಅವಕಾಶ ಬೇಡವಾ ಹಾಗಾದ್ರೆ? ಅದಕ್ಕೆ ಅಂತ ಒಂದಷ್ಟು ವ್ಯವಸ್ಥೆಗಳು ಇದೆಯಲ್ಲ ನಮ್ಮಲ್ಲಿ. ವ್ಯವಸ್ಥೆ ಅಂತೂ ಇಲ್ದಿದ್ದಂಗಿಲ್ವಲ್ಲ. ಮೈದಾನಗಳಿರತ್ತೆ ಅಥವಾ ಸ್ಟೇಡಿಯಂಗಳಿಗೆ ಹೋಗ್ಬೋದು. ವ್ಯವಸ್ಥೆಗಳಿದ್ದಾಗ ನೀವು ಮನೇಲಿ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಏನೋ ಹೆಚ್ಚು ಕಮ್ಮಿ ಆಗಿ ಕಣ್ಣಿಗೋ ತಲೆಗೋ ಇನ್ನೇನೋ ಆಗ್ಬಿಟ್ಟಿದ್ರೆ ಯಾರು ಹೊಣೆ, ಯಾರು ಜವಾಬ್ದಾರಿ? ಆಘಾತಕ್ಕೊಳಗಾಗ್ಬಿಟ್ರು ರಾಜಗೋಪಾಲ್ ಅವರು. ಇದೇನಪ್ಪ ಇದು, ಏನಾಯಿತು ಅನ್ನೋದೇ ಗೊತ್ತಾಗಿಲ್ಲ. ತನಿಖಾ ಸಂದರ್ಭದಲ್ಲಿ ಈಗ ಗೊತ್ತಾಗಿರೋದು, ಪ್ರಾಕ್ಟೀಸ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ, ಉದ್ದೇಶಪೂರ್ವಕವಾಗಿ ಅಲ್ಲ, ಅಚಾನಕ್ಕಾಗಿ ಬಿದ್ದಿರೋದು ಈ ಗುಂಡು ಅಂತ. ಸದ್ಯ ಅಫ್ಜಲ್ನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಶಿಕ್ಷೆ ಅಂತೂ ಆಗಲೇಬೇಕು. ಅದು ನೀವು ಕಾಮಿಡಿಗೆ ಮಾಡ್ತಿರೋ, ಪ್ರಾಕ್ಟೀಸಿಗೆ ಮಾಡ್ತಿರೋ, ಸೀರಿಯಸ್ ಆಗಿ ಮಾಡ್ತಿರೋ, ಅದಕ್ಕೆ ತಕ್ಕಂಗೆ ಏನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಬೇಕು. ಒಬ್ಬ ಕಾನೂನು ವಿದ್ಯಾರ್ಥಿಯಾಗಿ ಅವರಿಗೆ ಕಾನೂನಿನ ಬಗ್ಗೆ ಅರಿವಿರಬೇಕಾಗಿತ್ತು. ಆಮೇಲೆ ಕಾನೂನು ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ಸಾಮಾನ್ಯ ಜ್ಞಾನ ಅಲ್ವಾ. ಹೊರಗಡೆ ಜನ ಓಡಾಡ್ತಾ ಇರ್ತಾರೆ, ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಸುಮ್ಮನೆ ರಿಸ್ಕ್ ಆಗತ್ತೆ ಅಂತ. ಗೊತ್ತಿರೋ ಹಾಗೆ ದಿನಾಂಕ 10/12/2025 ಸಾಯಂಕಾಲ ಸುಮಾರು 7:40 ಗಂಟೆಗೆ ರಾಜಗೋಪಾಲ್ ಬಿನ್ ಲೇಟ್ ದಾಸಪ್ಪ ಇವರು ಸಾಯಂಕಾಲ ಪಾರ್ಕಲ್ಲಿ ವಾಕ್ ಮಾಡುವಾಗ ಅವರಿಗೆ ಒಂದು ಶಾರ್ಟ್, ಅಂದರೆ ಏರ್ಗನ್ ಟೈಪ್ ಶಾರ್ಟ್ ಬಂದು ಅವರಿಗೆ ತಲೆ ಹಿಂಭಾಗದಲ್ಲಿ ಗಾಯ ಆಗಿರೋ ಬಗ್ಗೆ ದಿನಾಂಕ 11/12/2025 ದೂರನ್ನು ನೀಡಿದರು. ಈ ದೂರನ್ನು ಅನ್ವಯಿಸಿ ನಾವು ತನಿಖೆಯನ್ನು ಕೈಗೊಂಡು ವಿವರವಾಗಿ ಪರಿಶೀಲನೆ ಮಾಡಲಾಗಿ
ಮೊಹಮ್ಮದ್ ಅಫ್ಜಲ್ ಅನ್ನುವ ಒಬ್ಬ ಯುವಕ. ಈತ ತನ್ನ ಮನೆಯಲ್ಲಿ ಈ ಸ್ಪೋರ್ಟ್ಸ್ ಗನ್ ಅಂದರೆ ಏರ್ ಗನ್ ಟೈಪ್ ಸ್ಪೋರ್ಟ್ಸ್ ಗನ್ಗಳನ್ನು ಉಪಯೋಗ ಮಾಡಿಕೊಂಡು ಅಲ್ಲಿ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಅದು ಅವರ ಒಂದು ಮನೆಯಿಂದ ಆಕ್ಸಿಡೆಂಟಲ್ ಫೈರ್ ಆಗಿ ಈ ಪಾರ್ಕಲ್ಲಿ ವಾಕ್ ಮಾಡ್ತಾ ಇರ್ತಕ್ಕಂಥ ಈ ರಾಜ್ಗೋಪಾಲ್ ಅನ್ನೋರಿಗೆ ಅದು ತಾಗಿ ಗಾಯ ಆಗಿತ್ತು. ಇದು ತನಿಖೆಯಲ್ಲಿ ಕಂಡು ಬಂದಿದೆ. ಮತ್ತು ಈ ಮೊಹಮ್ಮದ್ ಅಫ್ಜಲ್ ಅನ್ನೋರನ್ನ ಈ ನೆಗ್ಲಿಜೆಂಟ್ ಆ್ಯಕ್ಟ್ ಸಲುವಾಗಿ ಅವ್ರನ್ನ ಏನು ದಸ್ತಗಿರಿ ಮಾಡಿದ್ದೀವಿ. ಮತ್ತು ಅವ್ರ ಬಳಿ ಈ ರೀತಿ 3 ವೆಪನ್ಗಳು ಸಿಕ್ಕಿದೆ. ಅಂದರೆ ವೆಪನ್ ಅಂದರೆ ಸ್ಪೋರ್ಟ್ಸ್ ಏರ್ ಗನ್ಗಳು ಸಿಕ್ಕಿದೆ. ಅವುಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದೀವಿ. ಮುಂದಿನ ತನಿಖೆ ನಡೀತಾ ಇದೆ. ಸರ್, ಅದಕ್ಕೆ ಇಟ್ಕೊಳ್ಳೋದು ಮನೇಲಿ ಯೂಸ್ ಮಾಡೋದು ಪ್ರಾಹಿಬಿಟೆಡ್ ಅಥವಾ ಹೆಂಗೆ ಸರ್? ಇದು ಪ್ರಾಹಿಬಿಟೆಡ್ ವೆಪನ್ ಅಲ್ಲ, ಬಟ್ ಕಾಸಿಯಸ್ ಆಗಿ ಯೂಸ್ ಮಾಡಬೇಕಾಗ್ತದೆ. ಬೇರೆದವ್ರಿಗೆ ತೊಂದರೆ ಆಗಲಾರ್ದಂಗೆ ಯೂಸ್ ಮಾಡಬೇಕು. ಇದು ಇವ್ರು ಮಾಡಿದ್ದೀರಿ, ಅದು ಇನ್ನೊಬ್ಬರಿಗೆ ತೊಂದರೆ ಆಗೋ ರೀತಿಯಲ್ಲಿ ವಿಂಡೋದಿಂದ ಪಾರ್ಕ್ ಹೋಗಿ ಅದು ಇದಾಗಿರೋದ್ರಿಂದ ಇದು ಅಫೆನ್ಸ್ ಆಗ್ತದೆ. ಅದಕ್ಕೆ ಅದನ್ನು ಸೀಸ್ ಮಾಡಿ. ಸರ್ ಇವ್ನು ಏನು ಕೆಲಸ ಸರ್? ಸ್ಟೂಡೆಂಟ್ ಇದ್ದಾನೆ, ಅರೆಸ್ಟ್ ಆಗಿದ್ದಾನೆ. ಅರೆಸ್ಟ್ ಮಾಡಿದೆ. ಹೆಂಗೆ ಆಯಿತು ಇನ್ಸಿಡೆಂಟ್ ಅಂತ ಏನೋ ಹೇಳುತ್ತೆ, ಎನ್ಕ್ವೈರಿ ಏನು ಹೇಳ್ತಾರೆ? ಅದೇ ಅಂದರೆ ಅವನು ಇವರಷ್ಟು ಇವರು ವಾಕ್ ಮಾಡ್ತಾ ಇದ್ದಾರೆ, ಅವನಷ್ಟು ಅವನು ತಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ರುಟೀನ್ಲಿ ಅವ್ನು ಮಾಡ್ತಾ ಇದ್ದಂತೆ. ಮಾಡುವಾಗ ಇದು ಏನಾಗಿದೆ, ವಿಂಡೋ ಮುಖಾಂತರ ಪಾಸ್